ಕ್ರಾಸ್ ಬಡಾವಣೆ ನಿವಾಸಿಗಳಾಗಿದ್ದು, ಈ ಬಡಾವಣೆ ನಿರ್ಮಾಣ ಆಗಿ ಸುಮಾರು 30 ವರ್ಷ ಆಗಿದೆ. 30 ವರ್ಷದಿಂದ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಸರ್ಕಾರದಿಂದ ಒದಗಿಸೋಕ್ಕಾಗಲಿಲ್ಲ. ಎಲ್ಲ ಮಿನಿಸ್ಟ್ರುಗಳಿಗೂ, ಎಲ್ಲ ಶಾಸಕರಿಗೂ, ಎಲ್ಲ ಜಿಲ್ಲಾಧಿಕಾರಿಗಳಿಗೂ, ಕಮಿಷನರ್ ಎಲ್ಲರೂ ಕೂಡ ಸಾಕಷ್ಟು ಮನವಿಗಳನ್ನು ಕೊಟ್ಟರೂ ಕೂಡ ಇದುವರೆಗೂ ಒಂದು ಕೆಲಸ ಆಗಲಿಲ್ಲ. ನೀವು ನೋಡ್ಬೋದು ಸರ್, ನೀವು ಬಡಾವಣೆ ಎಲ್ಲ ನೋಡಿ, ಎಲ್ಲೋ ಕಟ್ಟ ಕಡೆ ಹಳ್ಳಿಯಲ್ಲಿ ಕೂಡ ಕಾಂಕ್ರೀಟ್ ರಸ್ತೆ ಇರ್ತದೆ, ಒಂದು ಕುಡಿಯೋ ನೀರು ಇರ್ತದೆ, ವ್ಯವಸ್ಥೆ ಇರ್ತದೆ. ಇಲ್ಲಿ ಅದೂ ಇಲ್ಲ. ಮಳೆ ಬಂದರೆ ಎಲ್ಲ ರಸ್ತೆಯೂ ಕೆಸರು, ಮನೆಗಳೆಲ್ಲ ಕೆಸರು. ಇಂಥ ಒಂದು ಬಡಾವಣೆ ಎಷ್ಟು ಅಚ್ಚುಕಟ್ಟಾಗಿದೆ ಅಂತ 120 ಎಕರೆ ಬಡಾವಣೆ ಸರ್ ಇದು. ನಾವು ಜಮೀನು ಕೊಟ್ಟಂಥ ರೈತರು, ಸ್ಥಳೀಯರು. ಅವತ್ತು ನಾವು ಕೊಟ್ಟಿದ್ದ ಉದ್ದೇಶ ಏನು ಅಂತಂದರೆ, ಒಳ್ಳೆ ಬಡಾವಣೆ ನಿರ್ಮಾಣ ಆಗಲಿ, ಏನು ಬೆಂಗಳೂರಲ್ಲಿ ಉಪನಗರ ಆಗುತ್ತೆ ಯಲಹಂಕ ಅಂತೇಳಿ ಅವರೇ ನಮ್ಗೆ ಅವತ್ತು ಹೇಳಿದ್ರು, ಅವತ್ತಿದ್ದಂಥ ಅಧ್ಯಕ್ಷರು. ಆಯ್ತು, ಏನೋ ಒಂದು ಊರು ಅಭಿವೃದ್ಧಿ ಆಗಲಿ ಅಂತೇಳಿ ಕೊಟ್ಟಿದ್ದ ಉದ್ದೇಶ. ಆದರೆ ಆ ಉದ್ದೇಶ ಈಡೇರಲಿಲ್ಲ. ಇವತ್ತು ನಮಗೂ ಒಳ್ಳೆ ಫಲವತ್ತಾದ ಭೂಮಿಯನ್ನು ತಗೊಂಡ್ರು, ನಮಗೂ ಹಾಳು ಮಾಡಿದರು. ಆ ಸೈಟ್ ಮಾಡಿ, ಆ ಸೈಟು ಕೂಡ ಇವತ್ತು ನೋಡಿದರೆ ಯಾವ ರೀತಿ ಇದೆ ಅಂತಂದರೆ ನಿಮಗೂ ಕೂಡ ಅರ್ಥ ಆಗುತ್ತೆ. ಇದರಲ್ಲಿ ನಾವು 30 ವರ್ಷ ಇದರಲ್ಲಿ ವಾಸ ಮಾಡಿದ್ವ ಅಂತ ಅನಿಸ್ತದೆ. ಇವತ್ತು ಇಂಥ ಒಂದು ಬಡಾವಣೆಯಲ್ಲಿ ನಾವು ಇದ್ದೀವಿ ಅಂತ ಹೇಳೋಕ್ಕೆ ಕೂಡ ನಮ್ಗೆ ಇವತ್ತು ಮುಜುಗರ ಆಗ್ತಾಯಿದೆ. ಅಂಥ ಒಂದು ಪರಿಸ್ಥಿತಿ ಇದೆ. UGD ಎಲ್ಲ ಕಲೆಕ್ಷನ್ ಕೊಟ್ಟು ಎಲ್ಲ ಕಡೆ ಕಿತ್ಕೊಂಡು, ಆ UGD ಎಲ್ಲನೂ ಸ್ಮೆಲ್ಲು ಎಲ್ಲಂದರೆ ಅಲ್ಲಿ ಬಿಟ್ಟು ಕಿತ್ಕೊಂಡ್ಬಿಟ್ಟಿದೆ. ಎಲ್ಲರೂ ಎಷ್ಟೋ ದಿವಸ ಅಂತ ನೋಡ್ತಾರೆ. ಅದು ಕನೆಕ್ಷನ್ಸ್ ಮಾಡಿದ್ದಾರೆ, ಪೈಪ್ಲೈನ್ ಹಾಕಿದ್ದಾರೆ, ಸೇಫ್ಟಿ ಟ್ಯಾಂಕ್ ಮಾಡಿಲ್ಲ. ಇಲ್ಲಿ ಮನೆಗೂ ಪಿಟ್ಟು ಹೊಡಿಯೋಕ್ಕಾಗಲ್ಲ ರಸ್ತೆಯಲ್ಲಿ. ಅದಕ್ಕೇನು ಮಾಡ್ತಾರೆ, ಎಲ್ಲ ಅವರು ಕಲೆಕ್ಷನ್ ಕೊಟ್ಟಿದ್ದಾರೆ. ಸೊ ಅದೆಲ್ಲ ಕಡೆ ಒಂದು ಕಡೆ ಕಿತ್ಕೊಂಡು ಅದೆಲ್ಲ ಕೂಡ ಸಿಕ್ಕಾಪಟ್ಟು ಈ ಸ್ಮೆಲ್ ಬಂದು ಇರೋಕ್ಕಾಗ್ತಾಯಿಲ್ಲ. ಅದರಿಂದ ಕೂಡ ಈಗೇನೋ ವಾಟರ್ ಲೈನ್ ಎಲ್ಲ ಹಾಕಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವ್ರ ಕಾಂಟ್ರಾಕ್ಟರ್ ಅರ್ಧ ಕೆಲಸ ಮಾಡಿ ಅರ್ಧ ಬಿಟ್ಟು ಹೋಗಿದ್ದಾರೆ. ಸೊ ಯಾಕೆ ಅವರು ಮಾಡಿದರೆ ಕೇಳೋರು ಇಲ್ಲ, ಮಾಡೋರಿಲ್ಲ ಅವ್ರಿಗೆ. ಅವರು ಕಮಿಷನರ್ ಹೇಳ್ತಾರೆ ನಮ್ಮ ಫೋನ್ ತೆಗಿಯಲ್ಲ ಅಂತ ಹೇಳ್ತಾರೆ. ಇನ್ನು ಯಾರು ಅವ್ರಿಗೆ ಮಾಡಿಸೋರು, ಯಾರು ಮಾಡೋರು, ಟೆಂಡರ್ ಕೊಟ್ಟವ್ರು, ಅವರು ಮಾಡಿದವರು, ಅವ್ರ ಕೈಲಿ ಕೆಲಸ ಮಾಡೋಕ್ಕಾಗಲಿಲ್ಲ ಅಂದರೆ ನಾವು ಏನು ಮಾಡೋದು? ಇವತ್ತು ನಾವು ಅನಿವಾರ್ಯವಾಗಿ ಇವತ್ತು ಬಂದು ಮೀಡಿಯಾ ಮುಂದೆ ಬಂದು ಹೇಳೋವಂಥ ಪರಿಸ್ಥಿತಿ ಆಗಿದೆ. ನಾವು ಇದೀಗ ಎಲ್ಲ ಮಾಡಿದ ತಕ್ಷಣ ಈಗ ನೆಕ್ಸ್ಟ್ ನಾವು ಗುರುವಾರ 21ನೇ ತಾರೀಕು 21ಗೆ ನಾವು ಅನಿರ್ದಿಷ್ಟ ಮುಷ್ಕರನ್ನು ಹಮ್ಮಿಕೊಳ್ತೀವಿ. ಇದನ್ನು ಹೋರಾಟ ನಾವು ಬಿಡಲ್ಲ. ಇದರಲ್ಲಿ ಏನೇನು ಆಗಬೇಕು ಎಲ್ಲ ನಮ್ಮ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಕೊಟ್ಟರೆ ಸಾಕು. ನಾವಿನ್ನೇನು ಅವ್ರ ಹತ್ರ ಸಾಲ ಕೇಳಲಿಲ್ಲ, ಮನೆ ಕಟ್ಟಿಲ್ಲ. ಏನೋ ಸಾಲ ಮಾಡಿ ಮನೆ ಕಟ್ಟಿದ್ದೀವಿ. ನಾವೇನು ಅದು ಬಡ್ಡಿ ಮನ್ನಾ ಮಾಡೋಂತ ಕೇಳಲಿಲ್ಲ, ಮತ್ತೊಂದು ಕೇಳಲಿಲ್ಲ. ಏನು ರಸ್ತೆ ಇಲ್ಲ, ನೀರಿಲ್ಲ, ಒಳಚರಂಡಿ ಇಲ್ಲ ಅಂತಂದರೆ ಯಾವ ರೀತಿ ನಾವು ಅಲ್ಲಿ ಬದುಕೋಕ್ಕಾಗುತ್ತೆ? ಇಂಥ ಒಂದು ಪರಿಸ್ಥಿತಿ ಆಗಿದೆ ಸರ್. ಇದರಿಂದ ನಿಮ್ಮ ಮೀಡಿಯಾ ಮುಖಾಂತರ ಕೂಡ ನಾವು ಕೇಳೋದಿಷ್ಟೇ, ನಮಗೆ ಅಟ್ಲೀಸ್ಟ್ ಈ ಆಗುವಂಥ ಕೆಲಸಗಳಾದರೆ ಸಾಕಾಗಿದೆ ಸರ್. ದಯವಿಟ್ಟು ಇದನ್ನು ನಿಮ್ಮ ಮೀಡಿಯಾ ಮುಖಾಂತರ ಕೂಡ ನಮಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನ ಸೆಳೀಬೇಕು ಅಂತ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ. ಇಲ್ಲ ಸರ್, ಇದು ಏನಾಗುತ್ತೆ ಅಂದರೆ, ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರ ಇದೊಂದು ಸಪ್ರೇಟ್ ಪ್ರಾಧಿಕಾರ. ಫಸ್ಟ್ ಕೋಲಾರಲ್ಲಿ ಆಗಿ ಮೊದಲನೇ ಬಡಾವಣೆ ಮಾಡಿದರು. ಸೊ ಇದು ಏನು ಅವ್ರ ಕಂಡೀಷನ್ಸ್ ಅಂದರೆ, ಇದು ಬಡಾವಣೆ ಮಾಡಿ ಎಲ್ಲ ನಿರ್ವಹಣೆ ಮಾಡಿ ಇದನ್ನೇ ಹ್ಯಾಂಡ್ ಓವರ್ ಮಾಡಬೇಕು. ಯಾರಿಗೆ? ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಬೇಕು. ಇವರೇನು ಡೆವಲಪೇ ಮಾಡಿಲ್ವಲ್ಲ. ಇನ್ನೇನು ಡೆವಲಪ್ ಮಾಡಿದೆ ಹೆಂಗೆ ಅವ್ರು ಹ್ಯಾಂಡ್ ಓವರ್ ಮಾಡೋಕ್ಕಾಗುತ್ತೆ? ಅವರು ತೊಗೊಳ್ಳೋದಿಲ್ಲ. ಕನಿಷ್ಠ ಪಕ್ಷ ನೀವು ಡೆವಲಪ್ ಮಾಡಿಬಿಟ್ರೆ ಅವ್ರು ಹ್ಯಾಂಡ್ ಓವರ್ ಮಾಡ್ಕೊಳ್ತಾರೆ. ಸೊ ಆಮೇಲೆ ಅವ್ರು ನಗರಸಭೆಯವರು ಕಸ ಎತ್ತೋದಿರ್ಬೋದು, ಅಲ್ಲಿಗೂ ನಾವು ಫೋರ್ಸ್ ಮಾಡಿ ಹೇಳಿ, ಕಮಿಷನರ್ಗೆ ಹೇಳಿ ಇವತ್ತು ಕಸ ವಾಹನ ಬಂದು ಸ್ವಲ್ಪ ಕಸ ತೊಗೊಂಡೋಗ್ತಾರೆ. ಮಿಕ್ಕಿದ್ದು ಅವ್ರಿಗೆ ಲೈಟ್ ಗೀಟ್ ಅವ್ರಿಗೆ ಯಾರಿಗೂ ಹೇಳೋಕ್ಕೆ ಬರೋಲ್ಲ. ಇಲ್ಲಿ ಯಾವುದೋ ಒಬ್ಬ ಟೆಕ್ನಿಷಿಯನ್ ಇಲ್ಲ, ಎಲೆಕ್ಟ್ರಿಕ್ಕಿಲ್ಲ, ಏನಿಲ್ಲ. ನಾವು ಕೇಳಿದ್ರೆ ಅವ್ರಿಗೆ ಹೇಳ್ತಾರೆ, ಅವ್ರು ನಮಗೆ ಬರಲ್ಲ ಅಂತಾರೆ. ಇವರು ನಾವು ಮಾಡೋಕ್ಕೆ ಇವ್ರ ಹತ್ರ ಹ್ಯಾಂಡ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಇದನ್ನೇ ಹೇಳ್ತಾರೆ ಹೊರತು ಇಲ್ಲಿ ಏನೂ ಆಗಲಿಲ್ಲ ಸರ್. ಎಲ್ಲ ಮನವಿ ಪತ್ರಗಳಿಂದ ನಮಗೆ ಬೇಕಾದ್ರೆ ತೋರಿಸ್ತೀನಿ ಎಲ್ಲರಿಗೂ ಸರ್. ನಗರಾಭಿವೃದ್ಧಿ ಸಚಿವರಿಗೆ ಕೂಡ ನಾವಿಲ್ಲಿ ಇದರಲ್ಲಿ ರಂಗಮಂದಿರದಲ್ಲಿ ನಾವು ಒಂದು ಮನವಿಯನ್ನು ಕೊಟ್ವಿ, ಶಾಸಕರ ಗಮನಕ್ಕೆ ತಂದಿದ್ವಿ. ಇದು ಇವತ್ತಿಂದಲ್ಲ, ಹಿಂದೆ ಇದ್ದ CMಗಳಿಗೆಲ್ಲ ಕೋಲಾರಕ್ಕೆ ಬಂದಾಗ ಬಡಾವಣೆ ಬಗ್ಗೆ ಮನವಿಗಳನ್ನು ಕೊಟ್ಟಿದ್ವಿ. ಎಲ್ಲ ನಾವಿವಾಗ ಯಾವುದೇ ಒಂದು ಸರ್ಕಾರನ ದೂಷಿಸುವಂಥದ್ದೇನಿಲ್ಲ. ಯಾಕಂದರೆ ಇದು 30 ವರ್ಷದ ಸಮಸ್ಯೆ. ಎಲ್ಲ ಸರ್ಕಾರಗಳು ಬಂದು ಹೋಗಿದೆ, ಯಾರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅದೇ ನಮಗೆ ಇವಾಗ ದುರದೃಷ್ಟ ಸರ್. ಇಲ್ಲಿ ಇವಾಗ ಸುಮಾರು ಒಂದು 300 ಮನೆ ಇದೆ ಸರ್. ಟೋಟಲ್ ಇದು 120 ಎಕರೆ ಬಡಾವಣೆ. ಅದರಲ್ಲಿ 1300ರಿಂದ 1400 ಸೈಟ್ ವಿಂಗಡಣೆ ಮಾಡಿದ್ದಾರೆ. ಸೊ ಅದರಲ್ಲಿ ಸುಮಾರು ಇದುವರೆಗೂ ಸರ್ ಒಂದು 500-600 ಮನೆ ಕಟ್ಬಿಡ್ತಾಯಿದ್ರು. ಯಾಕಂದರೆ ಇಲ್ಲಿ ಬಂದು ನೋಡ್ತಾರೆ, ಏನಿಲ್ಲ, ಇಲ್ಲಿ ಮನೆ ಕಟ್ಟಿ ಹೆಂಗೆ ವಾಸ ಇರೋದು ಅಂತೇಳ್ಬಿಟ್ಟು ಎಲ್ಲ ಸೈಟ್ ಮಾರ್ಕೊಂಡು ಬೇರೆ ಪ್ರೈವೇಟ್ ಲೇಔಟಲ್ಲಿ ಸೈಟ್ ತೊಗೊಳ್ಳೋಂಥ ಪರಿಸ್ಥಿತಿ ಆಗಿದೆ. ಸೊ ಅದರಿಂದ ಮನೆಗಳು ಅಲ್ಲಿಗೂ ಕೂಡ ವಿಧಿ ಇಲ್ಲ, ಇನ್ನೇನು ಮಾಡೋದಂತ ಕೆಲವರೆಲ್ಲ ಕಟ್ಟಿದ್ದಾರೆ. ಸುಮಾರು ಒಂದು 300 ಮನೆ ಕಟ್ಟಿದ್ದಾರೆ. 300 ಮನೆ ಕಟ್ಟಿ ವಾಸ ಮಾಡ್ತಿದ್ದಾರೆ. ಸೊ ಅವ್ರಿಗೆ 2 ಟ್ಯಾಂಕರ್ ನೀರು ಕೊಡ್ತಾರೆ. ಹೆಂಗೆ ಸಾಕಾಗುತ್ತೆ ಸರ್ ಒಂದು 2 ಮನೆಗೆ? ಅಟ್ಲೀಸ್ಟ್ ಏನೋ ಪಾಪ ಅವನೊಂದು ಮನೆ ಕಟ್ಟಿ ಸಾಲ ಮಾಡಿ ಮೇಲೆ ಒಂದು ಮನೆ ಕಟ್ಟಿರ್ತಾನೆ, 2 ಮನೆ ಇರ್ತದೆ. ಇವ್ರ ಸೈಟ್ಗೆ 2 ಟ್ಯಾಂಕರ್ ಕೊಡ್ತಾರೆ. ಅವ್ರ ಬಾಡಿಗೆ ಅವನ ನೀರು ಕೊಡೋದಾ ಅಥವಾ ಇಲ್ಲಿ ಕೊಡೋದಾ? ಆಮೇಲೆ ಪ್ರತಿ ಲೋಡ್ಗೆ 400 ರೂಪಾಯಿ ಕೊಟ್ಟು ದುಡ್ಡು ಕೊಟ್ಟು ಇವತ್ತು ನೀರು ಕೂಡ ಕೊಂಡ್ಕೊಳ್ಳೋ ಅಂಥ ಪರಿಸ್ಥಿತಿ ಇದೆ.